ಬಿಟ್ಟು ಬಹಾನಿಬಾಜ್ ಸೋಮವಾರದಿಂದ ಶುಕ್ರವಾರ ಸಂಜೆ 8 ಗಂಟೆಗೆ ನಿಕ್ನಲ್ಲಿ. Watch full episodes on Jio Hotstar. ಸಾಕ್ ಮಾಡಿ ಇದನ್ ಯಾರು ಊದ್ತಾ ಇರೋದು? ಕಿಂಗ್ ಗೋಗು. ಅರೆ ಯಾರ್ ನನ್ನ ನಿದ್ದೆ ಹಾಳು ಮಾಡಿದ್ದು? ಕಿಂಗ್ ಗೋಗು, ಇದು ಅಜಯ ಬ್ಯಾಕ್ ಪೈಪರ್ ಬಾರಿಸ್ತಾ ಇದ್ದಾರೆ. ಏನು ಅಜಯ ಮತ್ತೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ತಗೊಂಡ್ರ? ಬ್ಯಾನ್ ಮಾಡಿ ಬ್ಯಾಕ್ ಪೈಪ್ ನ. ಅಯ್ಯಯ್ಯೋ, ನನ್ನ ಇನ್ಸ್ಟ್ರೂಮೆಂಟ್ ನ ಎಲ್ಗೂ ತಗೊಂಡೋಗ್ತಿದ್ಯಾ? ಅಜಯ, ಕಿಂಗ್ ಗೋಗು ಅವರು ಈ ಬ್ಯಾಕ್ ಪೈಪರ್ ನ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಎಕ್ಸ್ಟ್ರೀಮ್ ಸಿಟಿ ನಲ್ಲಿ ಬೇರೆ ಯಾರು ಇನ್ನ ಬ್ಯಾಕ್ ಪೈಪರ್ ನ ಬಾರಿಸೋ ಆಗಿಲ್ಲ. ಏನು, ನಾನ್ ಕಿಂಗ್ ಗೋಗುನ ಮೀಟ್ ಮಾಡ್ಬೇಕು. ಕಿಂಗ್ ಗೋಗು, ನಾನ್ ಯಾವಾಗ ಹೊಸ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತಗೊಂತೀನೋ ನೀವ್ ಅದನ್ನ ಬ್ಯಾನ್ ಮಾಡ್ಬಿಡ್ತೀಯಾ? ನಿನ್ನೆ ನಾನೊಂದು ಬ್ಯಾಕ್ ಪೈಪರ್ ತಗೊಂಡೆ, ನೀನ್ ಇವತ್ತು ಅದನ್ನ ಬ್ಯಾನ್ ಮಾಡಿದ್ಯಾ? ಬ್ಯಾನ್ ಮಾಡ್ದೆ ಮತ್ತೇನೇನ್ ಮಾಡ್ಬೇಕಿತ್ತು? ನೀವ್ ನುಡಿಸ್ತಾ ಇದ್ದ ಆ ಕೆಟ್ಟ ಸ್ವರದಿಂದ ಸಿಟಿಯ ಎಲ್ಲ ರೋಬೋಟ್ಗಳು ತೊಂದರೆ ಅನುಭವಿಸ್ತಾ ಇದ್ರು. ನಿನ್ನೆ ನೀವು ಎಷ್ಟು ಜೋರಾಗಿ ಊದ್ತಿದ್ರಿ ಅಂದ್ರೆ ನನ್ನ ಎಲ್ಲ ಸ್ಕ್ರೂಗಳು ಕೂಡ ಲೂಸ್ ಆಗ್ಬಿಟ್ಟಿದ್ವು. ನೀನೊಬ್ಬ ಬ್ಯಾಡ್ ರಾಜ. ನಿನಗೆ ಪ್ರತಿ ಸಮಸ್ಯೆಗೆ ಪರಿಹಾರ ಬ್ಯಾನ್ ಮಾಡೋದಷ್ಟೇ. ಬ್ಯಾಡ್ ರಾಜ? ನಟ್ ಬೋಲ್ಟ್ ಮೇಲೆ ಆಣೆ, ನಾನೇನಾದ್ರೂ ರಾಜ ಆಗಿರ್ಲಿಲ್ಲ ಅಂದ್ರೆ ಎಕ್ಸ್ಟ್ರೀಮ್ ಸಿಟಿಯ ಎಲ್ಲ ಸ್ಕ್ರೂಗಳು ಕೂಡ ಲೂಸ್ ಆಗ್ಬಿಟ್ಟಿದ್ವು. ಮತ್ತೆ ನಿಮ್ಗೆ ಅನ್ಸುತ್ತಾ ನಾನು ಬ್ಯಾಡ್ ರಾಜ ಅಂತ? ಸರಿ, ಹಾಗಿದ್ರೆ ನೀವು ಒಂದು ದಿನದ ರಾಜನಾಗಿ ನೋಡಿ, ಆಗ ನಿಮ್ಗೆ ಆಯಿಲ್ ಯಾವುದು ನೀರ್ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ನಾನು ಹೋಗ್ತಾ ಇದ್ದೀನಿ ನನ್ನ ಮೇಂಟೆನೆನ್ಸ್ ಸ್ಪಾಗೆ. ನಾನು ನೋಡ್ತೀನಿ ನೀವು ಈ ಸಿಟಿನ ಹೇಗ್ ನಡೆಸ್ತೀರಾ ಅಂತ. ಸೇನಾಪತಿ ಬಾಟ್, ಇವರು ಒಂದು ದಿನದ ರಾಜ, ಇವ್ರನ್ನ ಓಡ್ ಹೋಗೋಕ್ ಬಿಡ್ಬೇಡ. ಒಂದು ದಿನದ ರಾಜನಿಗೆ ಜಯವಾಗ್ಲಿ ಕಿಂಗ್ ಅಜಯ. ಈಗ ಕಿಂಗ್ ಗೋಗು ಅಂತ ಹೋಗಿದ್ದಾಯ್ತು. ಈಗ ನಾನು ಅಜಯ್ಯನ್ಗೆ ಹೇಗ್ ತಲೆ ಕೆಡಿಸ್ತೀನಿ ಅಂತಂದ್ರೆ, ಇಡೀ ಎಕ್ಸ್ಟ್ರೀಮ್ ಸಿಟಿ ಇವ್ರ ವಿರುದ್ಧ ನಿಂತ್ಕೋಬೇಕು. ಮತ್ತೆ ನಾನಾಗ್ತೀನಿ ಎಕ್ಸ್ಟ್ರೀಮ್ ಸಿಟಿಯ ಹೊಸ ರಾಜ. ನನ್ನನ್ನ ಯಾರು ತಡಿತಾರೆ ಅಂತ ನೋಡ್ತೀನಿ. ನೀನೇನ್ ಕೊಡ್ಸ್ಬಿಟ್ಟೆ ನಂಗೆ? ಇದು ಕರಾರ ಆಯಿಲ್. ಎಕ್ಸ್ಟ್ರೀಮ್ ಸಿಟಿನಲ್ಲಿರುವಂತ ಎಲ್ಲ ರೋಬೋಟ್ಗಳಿಗೂ ಇದಂದ್ರೆ ಇಷ್ಟನೇ ಇಲ್ಲ. ನೀವ್ ಇದನ್ನ ಬ್ಯಾನ್ ಮಾಡ್ಬಿಡಿ, ಎಲ್ಲ ರೋಬೋಗೂ ಖುಷಿ ಆಗುತ್ತೆ. ಸಾಕ್ ಮಾಡಿ. ನಾನು ಕಿಂಗ್ ತಾತ ಆಜ್ಞೆ ಮಾಡ್ತೀನಿ, ಕರಾಲ ಆಯಿಲ್ ನ ಎಕ್ಸ್ಟ್ರೀಮ್ ಸಿಟಿಯಿಂದ ಬ್ಯಾನ್ ಮಾಡ್ಬೇಕು ಅಂತ. ಮತ್ತದು ಶುರುವಾಗುತ್ತೆ ಇದೇ ಪ್ಯಾಲೇಸ್ ಇಂದ. ಬ್ಯಾಂಡ್ ಬ್ಯಾಂಡ್ ಬ್ಯಾಂಡ್. ಈಗ ಬರುತ್ತೆ ನಿಜವಾದ ಮಜಾ. ಎಲ್ಲ ಎಕ್ಸ್ಟ್ರೀಮ್ ಸಿಟಿನ ರೋಬೋಟ್ಗಳು ಅಜ್ಜಯ್ಯನ ವಿರುದ್ಧ ನಿಂತ್ಕೋತಾರೆ. ಸಿಟಿನಲ್ಲಿ ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಆಯಿಲ್ ಪ್ರೊಡಕ್ಷನ್ ನ ಬಂದ್ ಮಾಡ್ಬಿಡಿ. ಇನ್ಮೇಲೆ ಯಾವುದೇ ಕರಾರ ಆಯಿಲ್ ಫ್ಯಾಕ್ಟರಿಯಿಂದ ಹೊರಗಡೆ ಹೋಗೋ ಹಾಗೆ ಇಲ್ಲ. ಕರಾರ ಆಯಿಲ್ ನ ಬ್ಯಾನ್ ಮಾಡಲಾಗಿದೆ. ಇಲ್ಲೇನ್ ನಡೀತಾ ಇದೆ? ನೋಡಿ, ಕಿಂಗ್ ಅಜಯ ಕರಾರ ಆಯಿಲ್ ನ ಬ್ಯಾನ್ ಮಾಡಿದ್ದಾರೆ. ಇನ್ಮೇಲೆ ನಿಮ್ಗೆ ಕರಾರ ಆಯಿಲ್ ಸಿಗೋದಿಲ್ಲ. ನೀವು ಅವರನ್ನೇ ಹೋಗಿ ಕೇಳಿ. ಎಲ್ಲ ರೋಬೋಟ್ಸು ಕೋಪದಲ್ಲಿ ತಾತನ್ ಕಡೆ ಯಾಕೆ ಬರ್ತಾ ಇದಾವೆ? ಕರಾರ ಆಯಿಲ್ ಎಕ್ಸ್ಟ್ರೀಮ್ ಸಿಟಿಯ ಎಲ್ಲ ರೋಬೋಟ್ಗಳಿಗೂ ತುಂಬಾ ಇಷ್ಟ, ಮತ್ತೆ ಅವುಗಳ ಆರೋಗ್ಯಕ್ಕೂ ತುಂಬಾ ಇಂಪಾರ್ಟೆಂಟ್ ವಸ್ತು ಅದು. ಅದಕ್ಕೆ ಎಲ್ಲಾರು ಕಿಂಗ್ ಅಜ್ಜನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ನೀವು ನಮ್ಮ ಕರಾರ ಆಯಿಲ್ ನ ಯಾಕೆ ಬ್ಯಾನ್ ಮಾಡಿದ್ರಿ?
ನಾವಿದ್ದಾಗ ತಾತನ್ ಮೈ ಮುಟ್ಟೋಕೆ ಯಾರು ಧೈರ್ಯ ಮಾಡೋದಿಲ್ಲ. ಈ ಮಕ್ಕಳನ್ನ ಬಿಡಬೇಡಿ, ಇವರಿಂದಾನೇ ಇದೆಲ್ಲ ಆಗಿರೋಂಥದ್ದು. ಹೌದಾ? ಇದೆಲ್ಲ ನಿನ್ ಕಿತಾಪತಿಯಿಂದ ಆಗಿರೋದು ಸೇನಾಪತಿ ಬೋರ್ಡ್. ಹಾ, ಇದೆಲ್ಲ ನಾನೇ ಮಾಡಿದ್ದು. ಮತ್ತೆ ನಾನು ಇವತ್ತಿಂದ ಎಕ್ಸ್ಟ್ರೀಮ್ ಸಿಟಿನ ಹೊಸ ರಾಜ. ಹಿಡ್ಕೊಳ್ಳಿ ಮಕ್ಕಳನ್ನ. ಸಾಕ್ ಮಾಡಿದೀನಲ್ಲ, ಈಗ ನಾನ್ ಕಿಂಗ್. ಹಿಡ್ಕೊಳ್ಳಿ ಕಿಂಗ್ ಅಜ್ಜಯ್ಯನ್ನ. ಬೇಡ 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 ತಾತ ಬನ್ನಿ, ಬಿಠಾಕಿ ಹತ್ರ ಅವನನ್ನ. ಇದು ನನ್ನ ಕೈಲಿ ಆಗೋದಿಲ್ಲ. ಒಬ್ಬ ರಾಜ ಬೇರೆ ಯಾರಿಗೂ ಹೆದರ್ಕೊಂಡು ಓಡೋಗಕ್ ಸಾಧ್ಯ ಇಲ್ಲ. ಸಮಸ್ಯೆ ಅದು ಎಷ್ಟೇ ದೊಡ್ಡದಾಗಿದ್ರು ಸರಿ. ಹಿಡ್ಕೊಳ್ಳಿ. ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವು ಆದಷ್ಟು ಬೇಗ ಕಿಂಗ್ ಗೋಗುಗೆ ಕಾಂಟ್ಯಾಕ್ಟ್ ಮಾಡಬೇಕು. ಕಿಂಗ್ ಗೋಗು ಅವ್ರ ಲೊಕೇಶನ್ ಅಂತೂ ಸರಿಯಾಗೇ ಇದೆ. ನಾವು ಸೇಫ್ ರೂಮ್ ಒಳಗಡೆ ಹೋಗ್ಬೇಕು. ಕಿಂಗ್ ಗೋಗು, ನಿಮ್ಮ ಸೇನಾಪತಿ ಬೋಟ್ ಇಲ್ಲೊಂದು ಕಿತಾಪತಿನ ಮಾಡಿದಾನೆ. ಅವನು ಕರಾರ ಆಯಿಲ್ ನ ಬ್ಯಾನ್ ಮಾಡಿಸಿ ಎಕ್ಸ್ಟ್ರೀಮ್ ಸಿಟಿಲಿರೋ ಎಲ್ಲ ರೋಬೋಟ್ಗಳು ತಾತನ್ ವಿರುದ್ಧ ಆಗೋ ಹೋಗಿ ಮಾಡಿದಾನೆ. ರಾಯಲ್ ಗಾರ್ಡ್ಸ್ ತಾತನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ. ಏನು, ನೀವು ಕರಾರ ಆಯಿಲ್ ನ ಬ್ಯಾನ್ ಮಾಡ್ಬಿಟ್ರಾ? ಕರಾರ ಆಯಿಲ್ ರೋಬೋಟ್ಗಳು ದಿನ ತಿನ್ನೋಂತ ಆಹಾರ. ಒಂದು ದಿನಕ್ಕೆ ನಿಮ್ಮನ್ನ ರಾಜನನ್ನಾಗಿ ಮಾಡಿದ್ರೆ ನೀವು ಎಲ್ಲರ ಊಟ ಆಹಾರನ ಬಂದ್ ಮಾಡ್ಬಿಟ್ರಾ? ಬಾಯ್ ಮುಚ್ಚು. ನಿನ್ನ ಸೇನಾಪತಿ ಬೋಟ್ ರಾಜ ಆಗ್ಬೇಕು ಅನ್ಕೊತಿದ್ದಾನೆ. ನಾನ್ ನಿನ್ನ ನಕ್ರವನ್ನ ಕಾಪಾಡ್ದೆ. ನನ್ ಋಣ ಮರ್ತೋದ್ಯಾ? ಅವ್ನ್ ನಿನ್ ಬೆನ್ ಹಿಂದೆನೆ ನಿನಗೆ ಚೂರಿ ಹಾಕೋದಿಕ್ ನೋಡ್ತಿದ್ದ. ಇಷ್ಟೆಲ್ಲ ನಡೀತಾ ಇದ್ರು ನಿನಗೇನು ಗೊತ್ತಿಲ್ಲ. ಏನಂದ್ರೆ ನನ್ನ ಕಿರೀಟನ ಉಳಿಸ್ಕೊಂಡಿರಿ. ಒಬ್ಬ ಸ್ಮಾರ್ಟ್ ರಾಜ ಆಗಿರೋದ್ರಿಂದಾನೇ ನಾನ್ ಯಾವಾಗ್ಲೂ ಕರಾರ ಆಯಿಲ್ ನ ಎಕ್ಸ್ಟ್ರಾ ಸಪ್ಲೈ ಮಾಡಿಸ್ತಿರ್ತೀನಿ. ಅದು ಅರಮನೆಯ ಲೆಫ್ಟ್ ಸೈಡ್ ನಲ್ಲಿದೆ. ಲೆಫ್ಟ್ ಸೈಡ್? ಅದು ನಮ್ಮಿಂದ ತುಂಬಾನೇ ದೂರ ಇದೆ. ನಾವೀಗ ಸೇಫ್ ರೂಮ್ ಅಲ್ಲಿ ಇದೀವಿ. ಮತ್ತೆ ರೋಬೋಟ್ಸ್ ಡೋರ್ ಹತ್ರನೇ ಇದೆ. ಅವರು ಯಾವಾಗ ಬೇಕಾದ್ರೂ ಒಳಗಡೆ ಬರ್ಬೋದು. ಓಹ್, ಈಗ ನಿಮ್ ಕಥೆ ಅಂತೂ ಮುಗೀತು. ಹೊಡೆದಾಕಿ. ಇವತ್ತಿಂದ ನಾನು ಎಕ್ಸ್ಟ್ರೀಮ್ ಸಿಟಿನ ಕಿಂಗ್ ಬೋಟ್. ಗೊತ್ತಿದ್ಯಾ ಮಕ್ಳೇ? ಇವರನ್ನೆಲ್ಲ ಅರೆಸ್ಟ್ ಮಾಡಿ. ಅಯ್ಯೋ ಖಾಲಿ ಡಬ್ಬ, ಮಗು ಅಂತ ಕರಿಬೇಡ. ಶಿವ, ಶಿವ ಅಂತ ನನ್ನ ಹೆಸರು. ಬೇಡ 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 ಬೇಡ. ಆ ಮಕ್ಕಳನ್ನ ಬಿಟ್ಬಿಡಿ, ಇಲ್ಲ ಅಂದ್ರೆ ನಾನ್ ಸುಮ್ನಿರಲ್ಲ. ಮಕ್ಕಳ ಬನ್ನಿ ಓಡಿ. ಇಲ್ಲಿ ಬನ್ನಿ ಎಲ್ಲರೂ. ನಾವು ಆದಷ್ಟು ಬೇಗ ಆಯಿಲ್ ಡಿಪೋ ಹತ್ರ ಹೋಗ್ಬೇಕು. ಯಾವಾಗ ಆಯಿಲ್ ಡಿಪೋ ಓಪನ್ ಆಗುತ್ತೋ ಆಗ ಇವರೆಲ್ಲ ಶಾಂತವಾಗಿರ್ತಾರೆ. ನನ್ನನ್ನು ಕ್ಷಮಿಸ್ಬಿಡು ಶಿವ, ನನ್ನಿಂದ ತಪ್ಪಾಗೋಯ್ತು. ಎಲ್ಲರೂ ಬನ್ನಿ ಬೇಗ ಡಿಪೋ ಒಳಗಡೆ. ಇಲ್ಲಿ ನೋಡಿ, ನಮ್ಮ ಹತ್ರ ತುಂಬಾನೇ ರಿಸರ್ವ್ಡ್ ಆಯಿಲ್ಗಳಿದೆ. ಎಲ್ಲರೂ ನಿಂತ್ಕೊಳ್ಳಿ. ಎಲ್ಲರಿಗೂ ಕರಾರ ಆಯಿಲ್ ಸಿಕ್ಕೇ ಸಿಗುತ್ತೆ. ಈ ಆಯಿಲ್ ಇನ್ ಮುಂದೆ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ.
ಥ್ಯಾಂಕ್ ಯು ಕಿಂಗ್ ನಾನಾ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ಅಜ್ಜ ಅವ್ರೆ. ಒಂದ್ ವೇಳೆ ನೀವ್ ಇರ್ಲಿಲ್ಲ ಅಂದಿದ್ರೆ ಎಕ್ಸ್ಟ್ರೀಮ್ ಸಿಟಿಗೆ ಏನಾಗ್ಬಿಡ್ತಿತ್ತೋ ಗೊತ್ತಿಲ್ಲ. ಈ ಸೇನಾಪತಿ ಎಕ್ಸ್ಟ್ರೀಮ್ ಸಿಟಿನ ಎಷ್ಟ್ ಹಾಳ್ ಮಾಡಿರ್ತಿದ್ನೋ. ನಿಮ್ಮಿಂದನೇ ನನಗೆ ಈ ದ್ರೋಹಿಗಳ ಬಗ್ಗೆ ಗೊತ್ತಾಗಿದ್ದು. ನೀವು ಮತ್ತೆ ಎಕ್ಸ್ಟ್ರೀಮ್ ಸಿಟಿನ ಉಳಿಸ್ಬಿಟ್ರಿ. ಥ್ಯಾಂಕ್ ಯು ಶಿವ. Watch India's largest kids library only on Jio Hotstar. Download the app now.